ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಆನ್ಲೈನ್ ಗೇಮಿಂಗ್ನ ಹುಚ್ಚಾಟ. ಎಸ್, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಯುವಕರು ಫುಲ್ ಆನ್ಲೈನ್ ಗೇಮ್ನಲ್ಲೇ ಮುಳುಗೋಗಿರ್ತಾರೆ ಅಂತಲೇ ಹೇಳಬಹುದು. ಆನ್ಲೈನ್ನಲ್ಲಿ ಜೂಜಿಗೆ ಬಿದ್ದು ಯುವಕರು ಹಾಳಾಗ್ತಾ ಇದ್ದಾರೆ. ಹುಷಾರ್, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಈ ಆನ್ಲೈನ್ ಗೇಮ್ನ ಹುಚ್ಚಾಟ. ಹೆಚ್ಚು ಹಣ ಗಳಿಸೋ ಆತುರ, ಮತ್ತೊಂದು ಕಡೆ ಸೋತು ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಆನ್ಲೈನ್ನಲ್ಲಿ ಜೂಜಿಗೆ ಬಿದ್ದು ಹಾಳಾಗ್ತಾ ಇರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇನ್ನು ಆನ್ಲೈನ್ ಗೇಮಿಂಗ್ ಹುಚ್ಚಾಟ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದ್ದು, ನಾನು ಹೆಚ್ಚು ಹಣವನ್ನು ಗಳಿಸಬೇಕು, ಕಷ್ಟಪಡದೆ ಈಸಿಯಾಗಿ ಕೂತಲ್ಲೇ ಫೋನ್ನ ಮೂಲಕ ಹೆಚ್ಚು ಹಣವನ್ನು ಗಳಿಸಬೇಕು ಅನ್ನೋ ಆತುರದಲ್ಲಿ ಈಗ ಸೋತು ಡಿಪ್ರೆಷನ್ಗೆ ಹೋಗ್ತಾ ಇರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಪೋಷಕರು ಕೂಡ ಮಕ್ಕಳಿಗೆ ಮೊಬೈಲ್ ಕೊಡೋ ಮುನ್ನ ಕೊಂಚ ಎಚ್ಚರಿಕೆಯನ್ನು ವಹಿಸಬೇಕು. ಈಗ ಯಾಕೆ ನಾವು ಈ ಸ್ಟೋರಿ ಕುರಿತಾಗಿ ಮಾತನಾಡ್ತಾ ಇದ್ದೀವಿ ಅಂದರೆ, ಈ ಗೇಮ್ನ ಗೀಳಿಗೆ ಬಿದ್ದು ಒಂದೇ ದಿನ ಇಬ್ಬರು ಸೂಸೈಡ್ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಎಸ್, ಮಹದೇವಪುರದಲ್ಲಿ ಮಲ್ಲಿಕಾರ್ಜುನ್ ಎಂಬಾತ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಬೆಳ್ಳಂದೂರು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಬೆಳ್ಳಂದೂರು ಠಾಣಾ ವ್ಯಾಪ್ತಿಯ ಓರ್ವ ವ್ಯಕ್ತಿ ನೇಣಿಗೆ ಶರಣಾಗಿದ್ದು, ಮತ್ತೋರ್ವ ಕೂಡ ನೇಣಿಗೆ ಶರಣಾಗಿದ್ದಾನೆ. ವಿಜಯನಗರದ ಮಲ್ಲಿಕಾರ್ಜುನ್ ಒಬ್ಬ, ಮತ್ತೋರ್ವ ಬಳ್ಳಾರಿ ಮೂಲದವನು ಅನ್ನೋದರ ಕುರಿತಾಗಿ ಮಾಹಿತಿ ಇದೆ. ಮಲ್ಲಿಕಾರ್ಜುನ್ ಮೆಡಿಕಲ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಂತೆ. ಇನ್ನು 4-5 ವರ್ಷಗಳಿಂದ ಈತ ಆನ್ಲೈನ್ ಗೇಮನ್ನು ಆಡ್ತಾ ಇದ್ದ. ಲಾಸ್ ಆದರೂ ಕೂಡ ಮತ್ತೆ ಹಣ ಹಾಕಿ ಆಟ ಆಡ್ತಾ ಇದ್ದ. ಇನ್ನು ಈಗ ಹೆಚ್ಚು ದುಡ್ಡು ಲಾಸ್ ಆಗಿದ್ರಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಮಲ್ಲಿಕಾರ್ಜುನ್. ಎಸ್, ಈ ಒಂದು ಆನ್ಲೈನ್ ಗೇಮ್ನ ಗೀಳಿಗೆ ಬಿದ್ದು ಒಂದೇ ದಿನ ಇಬ್ಬರು ಸೂಸೈಡ್ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಮಹದೇವಪುರದಲ್ಲಿ ಮಲ್ಲಿಕಾರ್ಜುನ್, 30 ವರ್ಷದ ಮಲ್ಲಿಕಾರ್ಜುನ್ ಎಂಬ ಯುವಕ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದು, ಮತ್ತೋರ್ವ ಬಳ್ಳಾರಿ ಮೂಲದವನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಈ ಕುರಿತು ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ. ವಿಶ್ವನಾಥ್, ಇತ್ತೀಚಿನ ದಿನಗಳಲ್ಲಂತೂ ಈ ಆನ್ಲೈನ್ ಗೇಮಿಂಗ್ನ ಹುಚ್ಚಾಟ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅಂತಲೇ ಹೇಳಬಹುದು. ಅದರಲ್ಲೂ ಯುವಕರು ಹೆಚ್ಚಾಗಿ ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಈಗ ಇದರಿಂದ ಲಾಸ್ ಆಗಿ ಮನನೊಂದು ಇಬ್ಬರು ಯುವಕರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮೊದಲೇದಾಗಿ ಈ ಆನ್ಲೈನ್ ಗೇಮಿಂಗ್ಗಳೇನಿದೆ ಅದರ ಬಗ್ಗೆ ಸಾಕಷ್ಟು ಜಾಗೃತಿ ಮತ್ತು ಅರಿವನ್ನ ಮೂಡಿಸುವಂತಹ ಕೆಲಸವಲ್ಲ ಅನೇಕರು ಮಾಡ್ತಾರೆ. ಆದ್ರೆ ಆರಂಭಿಕ ಹಂತದಲ್ಲಿ ಆನ್ಲೈನ್ ಗೇಮಿಂಗ್ ನಲ್ಲಿ ಸಾಕಷ್ಟು ಹಣವನ್ನು ಕೂಡ ಕೆಲವೊಬ್ರು ಗಳಿಸಿರ್ತಾರೆ. ಹೀಗಾಗಿ ಹೆಚ್ಚು ಹಣವನ್ನ ಗಳಿಸಬೇಕು ಅನ್ನೋ ಒಂದು ಉದ್ದೇಶದೊಂದಿಗೆ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಈಗಿನ ಯುವ ಪೀಳಿಗೆ ಆಗಿರ್ಬೋದು ಮತ್ತು ಆನ್ಲೈನ್ ಗೇಮಿಂಗ್ಗೆ ಒಂದು ಅಡಿಕ್ಷನ್ ಆಗಿರುವಂತವ್ರು ಕೂಡ ಹೆಚ್ಚು ಹಣವನ್ನ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದಾದ್ಮೇಲೆ ಅವರಿಗೆ ಹಣ ಅದು ವಾಪಸ್ ಬರೋದೇ ಇಲ್ಲ. ಹೀಗಾಗಿ ಅಂತಹದೇ ಒಂದು ಜಾಲದಲ್ಲಿ ಸಿಲುಕೊಂಡು ಆನ್ಲೈನ್ ಗೇಮಿಂಗ್ ಆಗಿ ಈಗ ಸಾಕಷ್ಟು ಹಣವನ್ನ ಇನ್ವೆಸ್ಟ್ ಮಾಡಿಕೊಂಡು ಲಾಸ್ ಮಾಡಿಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಮಹದೇವಪುರ ಹಾಗೂ ಬೆಳ್ಳಂದೂರು ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ಕೂಡ ನಡೆದಿದೆ. 4 ವರ್ಷಗಳಿಂದ ಆನ್ಲೈನ್ ಗೇಮ್ಗೆ ಹುಚ್ಚಿಗೆ ಆನ್ಲೈನ್ ಗೇಮ್ ಅನ್ನ ಆಡೋ ಒಂದು ಖಯಾಲಿಗೆ ಈತ ಬಿದ್ದಿರ್ತಾನೆ. ಇನ್ನು 30 ವರ್ಷದ ಯುವಕ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವಿಜಯನಗರ ಮೂಲದ ಈ ಮಲ್ಲಿಕಾರ್ಜುನ್ ಆತ್ಮಹತ್ಯೆ ಮಾಡಿಕೊಂಡಂತಹ ಯುವಕ. ಇನ್ನು ವಿಜಯನಗರದಿಂದ ಬೆಂಗಳೂರಿಗೆ ಮಲ್ಲಿಕಾರ್ಜುನ್ ಬಂದಿರ್ತಾನೆ. ಖಾಸಗಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಅಸಿಸ್ಟೆಂಟ್ ಆಗೂ ಕೂಡ ಕೆಲಸ ಮಾಡ್ತಿರ್ತಾನೆ. ಇನ್ನು 4-5 ವರ್ಷಗಳಿಂದ ಗೇಮಿಂಗ್ ಅನ್ನ ಆಡ್ತಾ ಇರ್ತಾನೆ. ಸಾಕಷ್ಟು ಲಾಸ್ ಕೂಡ ಆಗಿರುತ್ತೆ. ಲಕ್ಷಾಂತರ ರೂಪಾಯಿ ಹಣವನ್ನು ಕೂಡ ಕಳ್ಕೊಂಡಿರ್ತಾನೆ. ಹೀಗಾಗಿ ಮನನೊಂದು ಈತ PGಯಲ್ಲಿ ಈಗ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಶರಣಾಗಿರುವಂತದ್ದು ಇದೊಂದು ಪ್ರಕರಣ. ಇನ್ನು ಆಟೋ ಡ್ರೈವರ್ ಒಬ್ಬ, ಬೆಳ್ಳಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಟೋ ಡ್ರೈವರ್ ಒಬ್ಬ ಈ ಒಂದು ಆನ್ಲೈನ್ ಗೇಮಿಂಗ್ಗೆ ಬಲಿಯಾಗಿರುವಂತದ್ದು. ಪತ್ನಿ ಮತ್ತು 2 ಮಕ್ಕಳ ಜೊತೆ ಈತ ಬೆಂಗಳೂರಿನಲ್ಲಿ ವಾಸವಾಗಿರ್ತಾನೆ. ಆಟೋ ಓಡಿಸ್ಕೊಂಡಿರ್ತಾನೆ.
ಒಂದು ಸ್ಮಾರ್ಟ್ ಫೋನ್ ಇದ್ರೆ ಸಾಕು, ಅದರಲ್ಲಿ ಈ ಗೇಮಿಂಗ್ ಆಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳುವಂಥದ್ದು ಮತ್ತು ಅದರಲ್ಲಿ ಬರುವಂತಹ ತರಹೇವಾರಿ ಒಂದು ಗೇಮಿಂಗ್ ಗಳನ್ನ ಆಡುವಂಥದ್ದು, ಅದರಲ್ಲಿ ಸ್ವಲ್ಪ ಹಣ ಬಂತು ಅಂದ್ರೆ ಅದರ ಆಸೆಗೆ ಬೀಳುವಂತದ್ದಾಗಿರ್ಬೋದು, ಹೆಚ್ಚು ಹಣ ಗಳಿಸ್ಬೇಕು ಅನ್ನೋ ಒಂದು ಉದ್ದೇಶದೊಂದಿಗೆ ಈ ರೀತಿಯಾಗಿ ಇನ್ವೆಸ್ಟ್ ಮಾಡುವಂಥದ್ದು. ಅದಾದ ಮೇಲೆ ಎಲ್ಲಾ ಹಣವನ್ನ ಕಳೆದುಕೊಂಡು ಸಾಲ ಸೂಲ ಮಾಡ್ಕೊಂಡಾದ್ರೂ ಈ ಒಂದು ಗೇಮ್ ಅನ್ನ ಆಡುವಂಥದ್ದು, ಅಡಿಕ್ಷನ್ ಆಗಿಬಿಟ್ಟಿರ್ತಾರೆ. ಅಂತಹದೇ ಒಂದು ಘಟನೆ ಈಗ ಬೆಳ್ಳಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು. ಇನ್ನು ಸಾಕಷ್ಟು ಪೊಲೀಸರು ಕೂಡ ಅನೇಕ ಬಾರಿ ಇದ್ರ ಬಗ್ಗೆ ಅರಿವನ್ನು ಕೂಡ ಮೂಡಿಸ್ತಾರೆ. ಆನ್ಲೈನ್ ಗೇಮಿಂಗ್ಗೆ ದಾಸರಾಗಬೇಡಿ, ಅದರಲ್ಲಿ ಹಣವನ್ನ ಕಳ್ಕೊಳ್ತೀರಾ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಜಾಗೃತಿಯನ್ನ ಮೂಡಿಸಿರುವಂಥದ್ದು. ಇಷ್ಟಾದ್ರೂ ಕೂಡ ಯುವ ಪೀಳಿಗೆ ಆಗಿರಬಹುದು, ಇತ್ತೀಚಿನ ದಿನಮಾನಗಳಲ್ಲಿ ಆನ್ಲೈನ್ ಗೇಮಿಂಗ್ ಆಗಿರಬಹುದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅದು ಗೂಗಲ್ ಮಾಡಿದ್ರು ಕೂಡ ಕೆಲವೊಂದು ಪ್ಲೇ ಸ್ಟೋರ್ ನಲ್ಲಿ ಇಲ್ಲದೆ ಇರುವಂತಹ ಗೇಮಿಂಗ್ ಗಳು ಕೂಡ ಗೂಗಲ್ ಅಲ್ಲಿ ಬರುತ್ತೆ, ಅವುಗಳನ್ನು ಕೂಡ ಯೂಸ್ ಮಾಡುವಂತಹ ಕೆಲಸಕ್ಕೆ ಈಗ ಮುಂದಾಗ್ತಾರೆ ಅನೇಕ ಮಂದಿ. ಹೀಗಾಗಿ ಈ ರಮ್ಮಿ ಆಡುವಂತವರಾಗಿರ್ಬೋದು ಮತ್ತು ಈ ಆನ್ಲೈನ್ ಬೆಟ್ಟಿಂಗ್ ಗಳಲ್ಲಿ ಭಾಗಿಯಾಗ್ತಾರಲ್ಲ, ಅವರು ಸಾಕಷ್ಟು ಹಣವನ್ನು ಕೂಡ ಕಳ್ಕೊಂತಾರೆ. ಅಂದ್ರೆ ಗಳಿಸಿದಕ್ಕಿಂತ ಕಳ್ಕೊಂಡಿದ್ದೇ ಜಾಸ್ತಿ ಆಗಿರುತ್ತೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ಬುದ್ಧಿ ಕಲಿಯೋದಿಲ್ಲ. ಈಗ ಕೊನೆಗೆ ಪ್ರಾಣ ಕಳೆದುಕೊಳ್ಳುವಂತಹ ನಿರ್ಧಾರಕ್ಕೂ ಕೂಡ ಇವರು ಬರ್ತಾರೆ. ಅಂತ ಈಗ ಇಬ್ರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅವರ ಕುಟುಂಬಕ್ಕೂ ಕೂಡ ಈಗ ಯಾರು ಇಲ್ಲ, ಅವರಿಗೆ ದಿಕ್ಕಿ ಯಾರೋ ಅನ್ನೋ ಒಂದು ಚಿಂತೆಯಲ್ಲಿ ಅವರ ಕುಟುಂಬಸ್ಥರು ಕೂಡ ಇರಬಹುದು. ಒಬ್ಬ ಮದುವೆ ಆಗಿರದಂತಹ ಯುವಕ, ಮತ್ತೊಬ್ಬ ಮದುವೆ ಆಗಿ ಇಬ್ರು ಮಕ್ಕಳು ಇರ್ತಾರೆ. ಇಷ್ಟಾದ್ರೂ ಕೂಡ ಆನ್ಲೈನ್ ಗೇಮಿಂಗ್ ದಾಸನಾಗಿ ಈಗ ಪ್ರಾಣವನ್ನ ಕಳ್ಕೊಂಡಿರುತ್ತದೆ. ಸದ್ಯಕ್ಕಂತೂ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಅಂದ್ರೆ UDR ಪ್ರಕರಣವನ್ನ ದಾಖಲು ಮಾಡ್ಕೊಂಡು ಈಗ ಪೊಲೀಸರು ತನಿಖೆಯನ್ನ ಈ ಬಗ್ಗೆ ನಡೆಸ್ತಾ ಇರುವಂತದ್ದು. ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.